ಒಟ್ಟು ಜನ ನಿಮಗೆ ವೋಟ್ ಹಾಕ್ತೀನಿ ಅಂತ ಹೇಳಿದ್ರು ವೋಟ್ ಹಾಕಿಲ್ಲ ಅಂತ ನಿಮಗೆ ಅನ್ನಿಸ್ತಾ ಇದೆ. If this becomes final numbers, if this becomes final number, then we need to look at ಯಾಕೆ ಹಾಕ್ತೀವಿ ಅಂದವ್ರು ಹಾಕ್ಲಿಲ್ಲ, ಬಟ್ ಇಲ್ಲ ಹಾಕ್ತೀವಿ ಅಂದವ್ರು ಹಾಕಿದ್ರೆ ಈ ನಂಬರ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ರೈಟ್, ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಬಿಜೆಪಿ 49 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮತ್ತೊಂದು ಕಡೆ 20 ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್. ಮ್ಯಾಜಿಕ್ ನಂಬರ್ 36. ಆ ಮ್ಯಾಜಿಕ್ ನಂಬರ್ನ ದಾಟಿ ಬಿಜೆಪಿ ಮುನ್ನುಗ್ಗಿದೆ. 9:30 ಸಮಯ ಆಯಿತು. ಆದರೆ 10:30 ಕಾಯೋಣ ಅನ್ನೋದು ಬಸವರಾಜ್ ಅವರ ಮಾತು. ಆಮ್ ಆದ್ಮಿ ಪಕ್ಷದ ನಾಯಕರು ಅಲ್ಲಿಗೆ 10:30 ಸಂದರ್ಭದಲ್ಲಿ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ನಾವು ಬೌನ್ಸ್ ಬ್ಯಾಕ್ ಮಾಡ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿ ಅವರಿದ್ದಾರೆ. ಸರ್, ನೀವು ಹೇಳ್ತಾ ಇದ್ರಿ ನಿಮ್ಮ ಸರ್ಕಾರ ಕೊಟ್ಟಂತಹ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ರಿ, ಜನರಿಗೆ ಉಪಯೋಗ ಆಗುವಂತಹ ಯೋಜನೆಗಳು, ಆ ಸಬ್ಸಿಡಿ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ರಿ. ಬಿಜೆಪಿ ಅನೌನ್ಸ್ ಮಾಡಿದ್ದೇನು ಈ ಬಾರಿ? ಒಂದಿಷ್ಟು ಎಕ್ಸ್ಟ್ರಾ ಯೋಜನೆಗಳನ್ನ, ಗ್ಯಾರಂಟಿಗಳನ್ನ ಕೂಡ ಅನೌನ್ಸ್ ಮಾಡ್ತು. ಅದರ ಜೊತೆಗೆ ನಿಮ್ಮ ಸರ್ಕಾರ ಘೋಷಣೆ ಮಾಡಿರುವಂತಹ ಅಷ್ಟು ವೆಲ್ಫೇರ್ ಸ್ಕೀಮ್ಸ್ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತು. ಜನ ಅದಕ್ಕೆ ಮತ ಹಾಕಿರಲ್ವಾ? ಜನ ಅದನ್ನ ಒಪ್ಕೊಂಡಿರಲ್ವಾ? ಹಾಗಾದ್ರೆ ಒಪ್ಕೊಂಡು ಓಟ್ ಹಾಕಿದ್ರೆ ನಮ್ಗೆ ತುಂಬಾ ಖುಷಿ ಮೇಡಮ್. ನಾನು ಫಸ್ಟ್ ಹೇಳಿದೆ, ನಾನೇ ಗೆದ್ದು ನಾನೇ ಸರ್ಕಾರ ಮಾಡ್ಬೇಕಂತ ನಮ್ಗಿಲ್ಲ. ಆಮ್ ಆದ್ಮಿ ಪಾರ್ಟಿ ಬಂದಿದ್ದೇ ಈ ರಾಜಕಾರಣ ಬದಲಾಯಿಸಬೇಕು ಅನ್ನೋದಕ್ಕೆ. ಇವತ್ತು 10 ವರ್ಷದವರೆಗೂ ಬಿಜೆಪಿಯವರು ಈ ಫ್ರೀ ಏನು ಕೊಡ್ತಾ ಇದ್ದೀವಿ, ಈ ವೆಲ್ಫೇರ್ಗಳು ಏನು ಕೊಡ್ತಾ ಇದ್ದೀವಿ, ಈ ಜನರಿಗೆ ಅನುಕೂಲ ಆಗುವಂಥ ಕೆಲಸಗಳು ನಾವು ಏನು ಮಾಡ್ತಾ ಇದ್ದೀವಿ, ಅದರಿಂದ ದೇಶ ಹಾಳಾಗೋಗುತ್ತೆ, ನಮ್ಮ ಬಜೆಟ್ ಎಲ್ಲ ಕುಸಿದು ಹೋಗ್ಬಿಡುತ್ತೆ, ನಾವು ಮುಂದೆ ಶ್ರೀಲಂಕಾ ಆಗ್ತೀವಿ ಅಂತ ಏನು ಹೇಳ್ಕೊಂಡು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಇವರು ಹರಿದು ಬಿಡ್ತಾ ಇದ್ರು. ಇವತ್ತು ಬಂದು ಹೇಳ್ತಾ ಇರೋದೇನು, ಈ ಎಲ್ಲ ವೆಲ್ಫೇರ್ ಸ್ಕೀಮ್ಗಳು ಕಂಟಿನ್ಯೂ ಆಗ್ತವೆ, ನಾವು ಇವ್ರಿಗಿನ್ನೂ ಇನ್ನೂ ಒಳ್ಳೆ ಸ್ಕೀಮ್ಗಳನ್ನು ಕೊಡ್ತೀವಿ ಅಂದರೆ ಆಮ್ ಆದ್ಮಿ ಪಾರ್ಟಿ ಈಸ್ ಹ್ಯಾಪಿ. ವಿ ಆರ್ ಸಕ್ಸಸ್ಫುಲ್. ವೆದರ್ ವಿ ಗೆಟ್ ದ ನಂಬರ್ಸ್ ಆರ್ ನಾಟ್, ವಿ ಚೇಂಜ್ ದ ಪಾಲಿಟಿಕ್ಸ್. ರೈಟ್, ಬಿಕಾಸ್ ಒನ್ ಸ್ಟೇಟ್ ಅಟ್ ಅ ಟೈಮ್. ನಾವು ಡೆಲ್ಲಿ ಮಾಡಿದ್ವಿ, ಡೆಲ್ಲಿಯಲ್ಲಿ ಅನುಕೂಲ ಆಯಿತು ಜನರಿಗೆ. ಪಂಜಾಬ್ ಮಾಡಿದ್ವಿ, ಪಂಜಾಬಲ್ಲಿ ಅನುಕೂಲ ಆಯಿತು. ಅಲ್ಲಿಂದ ಹರಿದು ಬಂದು ಕರ್ನಾಟಕದಲ್ಲಿ ಅನುಕೂಲ ಆಯಿತು, ತೆಲಂಗಾಣದಲ್ಲಿ ಅನುಕೂಲ ಆಯಿತು. ಇದೇ ಸರ್ಕಾರಗಳಿದ್ದು, ಇದೇ ಕಾಂಗ್ರೆಸ್ ಇತ್ತು, ಇದೇ ಬಿ ಜೆ ಪಿ ಇತ್ತು, ಇಷ್ಟೇ ಬಜೆಟ್ ಇತ್ತು. ಆದರೆ ಅವತ್ತು ಸಿಗಲಾರ್ದಂಥ ಅನುಕೂಲತೆಗಳು ಇವತ್ತು ಜನರಿಗೆ ಸಿಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಆಮ್ ಆದ್ಮಿ ಪಾರ್ಟಿ. ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ನನ್ನ ರಿಸಲ್ಟ್ ಏನು ಬರುತ್ತೋ ಮ್ಯಾಟ್ರ್ ಆಗಲ್ಲ. ಡೆಲ್ಲಿಯಲ್ಲಿ ಅದು ಕಂಟಿನ್ಯೂ ಆಗುತ್ತಾ? ಗ್ಯಾರಂಟಿ ಇದೆ ತಾನೇ? ಬಿಜೆಪಿ ಅವರೇ ನಡೆಸ್ಕೊಂಡು ಹೋಗ್ಲಿ. ಅವ್ರು ನಡೆಸ್ಕೊಂಡು ಹೋಗಲ್ಲ ಅನ್ನೋದು, ಅವ್ರು ನಡೆಸ್ಕೊಂಡು ಹೋಗಲ್ಲ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಕೇಜ್ರಿವಾಲ್ ಅವರನ್ನ ಪ್ರೈಮ್ ಮಿನಿಸ್ಟರ್ ಆಗಿ ನೋಡಬೇಕು ಅಂತ ಬಯಸ್ತಾ ಇದ್ದೀರಿ, ಬಟ್ ಇಲ್ಲಿ ಸೋತ್ರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀರಿ. ಚುನಾವಣೆ ಇದೆ. ನಾವು ವಿ ಆರ್ ನಾಟ್ 12 ವರ್ಷದ ಹಿಂದೆ ಇದ್ದಂಥ ಒಂದು ಭಾವನಾತ್ಮಕವಾದಂಥ ಕಾರ್ಯಕರ್ತರಲ್ಲ. ಈಗ ನಾವು 12 ವರ್ಷ ಪಳಗಿದ್ದೀವಿ. ರಾಜಕೀಯ ಪಟ್ಟುಗಳನ್ನ ನೀವು ಕಲ್ತ್ಕೊಂಡಿದ್ದೀರಿ ಅಂತ ಕಲೀಲೇಬೇಕಲ್ವಾ? ಇವತ್ತು ಅದೇ ಹೇಳಿದ್ನಲ್ಲ, ನಾವು ನಮ್ಮನ್ನ ಜೈಲ್ವರೆಗೂ ಅಟ್ಟು ಅವರು ನಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. 18 ತಿಂಗಳವರೆಗೂ ನಮ್ಮ ನಾಯಕರುಗಳನ್ನ ಇಟ್ರು ಎಲ್ಲ ಟಾಪ್ ಮೋಸ್ಟ್ ಲೀಡರ್ಸ್. ಆಗ 12 ವರ್ಷಗಳ ಹಿಂದೆ ಇದ್ದಂತಹ ಭಾವನಾತ್ಮಕ, ಪ್ರಾಮಾಣಿಕ ಅನ್ನುವಂಥ ಪ್ರಾಮಾಣಿಕತೆಗೆ ಯಾವುದೇ ಕೊರತೆ ಬಂದಿಲ್ಲ. ಪ್ರಾಮಾಣಿಕ ನಾವು ಇವತ್ತು ಇದ್ದೀವಿ. ನಾವು ಆ ಜೈಲಿಂದ ಒಂದೇ ಒಂದು ದಿವಸದಲ್ಲಿ ಆಚೆ ಬರ್ಬೋದಿತ್ತು, ಒಂದೇ ಒಂದು ದಿವಸದಲ್ಲಿ. ಅದಕ್ಕೆ ಹಲವಾರು ನಿದರ್ಶನಗಳಿದಾವೆ. ಯಾರೋ 5,000 ಕೋಟಿ ಕೊಟ್ಟು ಬಂದರು, ಯಾರೋ 5 ಕೋಟಿ ಕೊಟ್ಟು ಬಂದರು, ಯಾರೋ ಒಂದು ಸುಳ್ಳು ಸಾಕ್ಷಿ ಹೇಳಿ ಬಂದರು, ಯಾರೋ ಪಕ್ಷ ಸೇರಿದವರು. ಒಂದು ಲಿಸ್ಟೇ ಇದೆ ಬಿ ಜೆ ಪಿ ಪಕ್ಷ ಸೇರಿದವ್ರ ಮೇಲೆ ಏನೇನು, ಸೇರಕ್ಕೆ ಮುಂಚೆ ಏನು ಕೇಸ್ಗಳಿದ್ವು, ಸೇರಿದ ಮೇಲೆ ಏನಾಯಿತು ಆ ಕೇಸ್ಗಳ ಬಗ್ಗೆ ಅನ್ನೋದು. ರೈಟ್, ನಮ್ಮ ನಾಯಕರುಗಳು ಒಬ್ಬರು ಅದರಲ್ಲಿ ಯಾರು ನಿಮಗೆ ಆ ರೀತಿ ಪರಿವರ್ತನೆ ಆದವರು ಅಥವಾ ಅಲ್ಲಿ ಹೋಗಿ ಸೇರ್ಕೊಂಡವರು ಅಥವಾ ಸುಳ್ಳು ಹೇಳಿದವರು ಯಾರು ಸಿಕ್ಕಿದಾರ, ಆಲ್ಸೋ ರೀಸನ್ ನಾವು ಅವ್ರಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಅನ್ನೋದಕ್ಕೆ ಕಾರಣ ಅವ್ರು ಹೇಳ್ಕೊಟ್ರಲ್ಲ. ಅವರಿಗೆ ನಾವು ಯಾಕೆ ಟಿಕೆಟ್ ಕೊಡಲಿಲ್ಲ ಅದೇ ಹೇಳ್ತಾ ಇದ್ದೀನಿ. ಅವರು ನಿಷ್ಠಾವಂತವಾಗಿ ಜನರ ಪರವಾಗಿ ಇದ್ಕೊಂಡು, ಆಮ್ ಆದ್ಮಿ ಪಾರ್ಟಿಯ ಪರವಾಗಿ ಇದ್ಕೊಂಡು ನಾನು ಕೆಲಸ ಮಾಡೋಕ್ಕೆ ನಾನು ಸಿದ್ಧ ಇದ್ದೀನಿ ಅನ್ನೋರು ಬಿ ಜೆ ಪಿ ಹೋಗಿ ಸೇರಬೇಕಾಗಿರಲಿಲ್ಲ. ಇವತ್ತು ರಾಜಕಾರಣದಲ್ಲಿ ಹಲವಾರು ಆಟಗಳು ನಡೀತವೆ. ಆ 8 MLAಗಳು ನಮಗೆ ಸಮಸ್ಯೆ ಅಂತ ನಮಗೆ ಗೊತ್ತಿತ್ತು. ರೈಟ್, ಅದನ್ನು ಅವರು ತೋರಿಸ್ಕೊಟ್ರು ಏನು ಸಮಸ್ಯೆ ಇತ್ತು ಅಲ್ಲಿ, ಯಾಕೆ ಈ ಕಾರಣ. ಇವತ್ತು ಏನು ಅಲ್ಲೇನು ಅವ್ರಿಗೆ ಟಿಕೆಟು ಸಿಗ್ತಾ ಇಲ್ಲ, ಯಾವುದೇ ಹುದ್ದೆನೂ ಸಿಗ್ತಾ ಇಲ್ಲ, ಮಂತ್ರಿ ಪದವಿನೂ ಸಿಗ್ತಾ ಇಲ್ಲ. ಯಾಕೆ ಹೋಗಿ ಆ ಪಕ್ಷ ಸೇರಿಕೊಂಡ್ರು? ಬಿಕಾಸ್ ದೇ ವೇರ್ ಪ್ಲಾಂಟೆಡ್ ಲೀಡರ್ಸ್. ನಮಗೂ ಅದು ಅರ್ಥ ಆಗ್ತಾ ಇದೆ. ಅದನ್ನ ಇನ್ನೊಂದು ರೀತಿಯಲ್ಲಿ ಯಾಕೆ ವಿಶ್ಲೇಷಣೆ ಮಾಡಬಾರ್ದು ಅಥವಾ ಇನ್ನೊಂದು ದೃಷ್ಟಿಕೋನದಲ್ಲಿ ಯಾಕೆ ನೋಡಬಾರ್ದು ಅಂದರೆ, ಉದಾಹರಣೆಗೆ ಕೇಜ್ರಿವಾಲ್ ಅವರ ಆಟೋಕ್ರೆಟಿಕ್ ಲೀಡರ್ಶಿಪ್ ಮೇಲೆ ಪ್ರಶ್ನೆ, ಅಥವಾ ಅವರ ಆಟೋಕ್ರೆಟಿಕ್ ಲೀಡರ್ಶಿಪ್ ಬಿಟ್ಟು ಅವರು ಮೋದಿ ಅವರ ನೇತೃತ್ವದ ಬಿಜೆಪಿಗೆ ಹೋದ್ರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಟೋಕ್ರಸಿ ಬಿಟ್ಟು ನೋಡಿ ಅದನ್ನ ಸ್ವೀಕರಿಸಿದ್ರು ಅಂತ. ಅಂದ್ರೆ ಬಿಜೆಪಿಯಲ್ಲಿ ಇವತ್ತು ನಿಮ್ಮ ಪ್ರಕಾರ ಯಾರು ಮುಖಗಳಿದಾವೆ? ಹೌದು, ನಮ್ಮಲ್ಲಿ ನಾನು ಬಿಜೆಪಿ ಪಾರ್ಟಿಯೇ ಅಲ್ಲ, ನಾನು ನ್ಯೂಟ್ರಲ್ ಆಗಿ ನಾನು
ಆಮ್ ಆದ್ಮಿ ಪಾರ್ಟಿ ಬಿಟ್ಟು ಬಿಜೆಪಿಗೆ ಸೇರಿದ್ರೆ ಬಿಜೆಪಿಯಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಅಂತಾನೂ ನಾವು ವಿಶ್ಲೇಷಣೆ ಮಾಡಬೇಕಲ್ಲ. ಬಿಜೆಪಿ ಇವತ್ತು ಎಲ್ಲರೂ ಒಪ್ಪುವಂಥದ್ದು ಕ್ಯಾಡರ್ ಬೇಸ್ಡ್ ಪಾರ್ಟಿ. ಅದು ನಿಮಗೆ ನೂರಾರು ಫೇಸ್ಗಳು ಸಿಗ್ತವೆ ಸರ್ ಇತ್ತು. ಆದರೆ ಆಮ್ ಆದ್ಮಿಗೆ ಕೇಜ್ರಿವಾಲ್ ಬಿಟ್ಟರೆ ಇವತ್ತು ಈ ಚುನಾವಣೆಯಲ್ಲಿ ಏನಾದರೂ ಕೇಜ್ರಿವಾಲ್ ಸೋತ್ರೆ ಅದು ಬರೀ ದೆಹಲಿ ಚುನಾವಣೆ ಸೋತಿದ್ದಲ್ಲ, ಇಡೀ ಆಪ್ ಸೋತಿರುವಂಥದ್ದು. ನೀವು ಕೂಡ ಹೆಡ್ಲೈನ್ಸ್ ಅಲ್ಲಿ ಹಾಕ್ತಾ ಇದ್ರಿ ಆಪ್ಗೆ ಆಪತ್ಕಾಲ ಅಂತ ಹೇಳಿ. ನೋಡಿ ಈಗ ಅಲ್ಲ ಚುನಾವಣೆ ರಿಸಲ್ಟ್ ಬಿಜೆಪಿ ಮುಗಿದೋಯ್ತು ಅಥವಾ ಅದಕ್ಕೆ ಬೇರೆ ಲೀಡರ್ಶಿಪ್ ಇಲ್ಲ ಅಂತ ಅಲ್ಲ. ಇನ್ನೊಂದು 1 ಗಂಟೆ ನಮ್ಗೆ ಗೊತ್ತಾಗುತ್ತೆ. 1 ಗಂಟೆ ಬಸವರಾಜ್ ಸಂಗಮೇಶ್ ಸರ್ ಮತ್ತೋರ್ವ ಗೆಸ್ಟ್ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸಲೀಂ ಅಹಮದ್, ಕಾಂಗ್ರೆಸ್ನ ಮುಖ್ಯ ಸಚೇತಕರು. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ರಿಸಲ್ಟ್ ನ ನೋಡ್ತಾ ಇದ್ದೀರಿ. ಒಂದು ಕ್ಷೇತ್ರದಲ್ಲಷ್ಟೇ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಕಾಂಗ್ರೆಸ್. ಸದ್ಯಕ್ಕೆ ಸಮಯ 9:30 ಕಳೀತಾ ಬಂತು. ಏನ್ ಹೇಳ್ತೀರಿ ಸರ್ ದೆಹಲಿ ಫಲಿತಾಂಶದ ಬಗ್ಗೆ? 0ದಿಂದ 1 ಕಾಂಗ್ರೆಸ್ನ ಸಾಧನೆ ಇಷ್ಟಕ್ಕೆ ಸೀಮಿತ ಆಗ್ಬಿಡುತ್ತಾ? ಇಲ್ಲ, ಈಗ ಕಾಂಗ್ರೆಸ್ ಒಳ್ಳೆ ನಮ್ಮ ಕ್ಯಾಂಡಿಡೇಟ್ಸ್ ಒಳ್ಳೆ ಎಲೆಕ್ಷನ್ ಮಾಡಿದ್ದಾರೆ. ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗತ್ತೆ. ಯಾಕಂತ ಹೇಳಿದ್ರೆ ಕಳೆದ 2 ಎಲೆಕ್ಷನ್ ಅಲ್ಲೂ ಕೂಡ ನಮ್ಗೆ ಯಾವ ಸೀಟ್ ನಾವು ಗೆದ್ದಿರ್ಲಿಲ್ಲ. 15 ವರ್ಷ ಶೀಲಾ ಶೆಟ್ಟಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯಾಗಿ ನಾವು ಒಳ್ಳೆ ಕೆಲಸ ಮಾಡಿದ್ವಿ. ಜನ ಇವತ್ತು ನೆನೆಸ್ಕೊಳ್ತಾ ಇದ್ದಾರೆ. ಆದ್ರೆ ನಾವು ಲಾಸ್ಟ್ ಟೈಮ್ ಸುಮಾರು 4.5% ವೋಟ್ ಶೇರ್ ಇತ್ತು. ಈ ಸಲ ನಮ್ಮ ವೋಟ್ ಶೇರ್ ಜಾಸ್ತಿ ಆಗತ್ತೆ. ಮುಂದಿನ ಚುನಾವಣೆಯಲ್ಲಿ ನಾವು ಗೆದ್ದು ಬರ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀವಿ. 10 ವರ್ಷಗಳ ಕಳೆದಿದೆ ಸರ್, ಅಧಿಕಾರದಿಂದ ದೂರ ಇದೆ ಕಾಂಗ್ರೆಸ್. ನೀವು ಹೇಳಿದ ಹಾಗೆ 15 ವರ್ಷಗಳ ಕಾಲ ಸುದೀರ್ಘವಾದಂತ ಆಡಳಿತ ಕಾಂಗ್ರೆಸ್ನದ್ದು. ಆದ್ರೆ ಅದಾದ ನಂತರ ಕಂಪ್ಲೀಟ್ ಅಧಪತನ, ಶೂನ್ಯ ಸಾಧನೆ ಕಳೆದ 2 ಚುನಾವಣೆಯಲ್ಲೂ. ಈ ಬಾರಿ ಕೂಡ ವೋಟಿಂಗ್ ಪರ್ಸೆಂಟ್ ಮೇಲೆ ಮಾತ್ರ ನಿಮ್ ನಿರೀಕ್ಷೆನಾ? ಸೀಟ್ ಹೆಚ್ಚಳದ ಬಗ್ಗೆ ನಿಮ್ ನಿರೀಕ್ಷೆ ಇಲ್ವೇ ಇಲ್ವಾ ಹಾಗಾದ್ರೆ ಈ ಬಾರಿಯೂ ಅಂತ ಹೇಳಿ? ಇಲ್ಲ, ಈಗ ಏನು ಆಮ್ ಆದ್ಮಿ ಪಾರ್ಟಿ ಕಳೆದ 2 ಎಲೆಕ್ಷನ್ಸ್ ಅಲ್ಲಿ ಆಶ್ವಾಸಗಳು ಮತ್ತೆ ಏನು ಗ್ಯಾರಂಟಿಗಳ ಮೂಲಕ ಗೆದ್ದು ಬಂದ್ರು. ಅದಾದ್ಮೇಲೆ ಈಗ ನೀವು ನೋಡಿದ್ರಿ ಆಮ್ ಆದ್ಮಿ ಪಾರ್ಟಿ ಯಾವ ರೀತಿಯಲ್ಲಿ ನಡ್ಕೊಳ್ತು. ಜೈಲ್ಗೆ ಹೋದ್ರು, ಚೀಫ್ ಮಿನಿಸ್ಟರ್ ಜೈಲ್ಗೆ ಹೋದ್ರು, ಅವರ ಮಂತ್ರಿಗಳು ಜೈಲ್ಗೆ ಹೋದ್ರು. ಅದರಿಂದ ಜನ ಇವತ್ತು ಈಗ ಕಾಂಗ್ರೆಸ್ ಲಾಸ್ಟ್ 2 ಎಲೆಕ್ಷನ್ ನಾವು ಯಾವ ಸೀಟ್ ಗೆದ್ದಿರಲಿಲ್ಲ. ಇನ್ನೂ ಹೆಚ್ಚು ಸೀಟ್ ಬರ್ತಂತ ವಿಶ್ವಾಸ ಇದೆ. ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಜನ ಇವತ್ತು ಮತ್ತೆ ಕಾಂಗ್ರೆಸ್ ಪರವಾಗಿ ಬರ್ತಾರಂತ ವಿಶ್ವಾಸ ಇದೆ. ಈ ಎಲೆಕ್ಷನ್ ಮುಂದಿನ ಎಲೆಕ್ಷನ್ ನಾವು ಅಧಿಕಾರಕ್ಕೆ ಬರ್ತೀವಿ. ಯಾಕಂತ ಹೇಳಿದ್ರೆ ಜನ ಮತ್ತೆ ನೆನೆಸ್ಕೊಳ್ತಾ ಇದ್ದಾರೆ ಶೀಲಾ ಶೆಟ್ಟಿನ ಸರ್ಕಾರದ ಸಾಧನೆಗಳು. 15 ವರ್ಷ ಯಾವ ರೀತಿ ಡೆವಲಪ್ಮೆಂಟ್ ಆಯಿತು, ಯಾವ ರೀತಿ ಬ್ರಿಡ್ಜಸ್ಗಳಿರ್ಬೋದು, ಸಾಕಷ್ಟು ಕಾರ್ಯಕ್ರಮ ಆಯಿತು. ನಮ್ಮ ವೋಟ್ಗಳನ್ನ ಏನು ಆಮ್ ಆದ್ಮಿ ಪಾರ್ಟಿ ಲಾಸ್ಟ್ 2 ಎಲೆಕ್ಷನ್ ತಗೊಂಡು ಅದನ್ನ ಗೆದ್ದು ಬಂದ್ರು. ಆದ್ರೆ 10 ವರ್ಷ ಏನೋ ಅವರು ಸಂಪೂರ್ಣವಾಗಿ ಜನ ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಹೌದು, ನಾವು ಅಲ್ಲಿ ವೀಕ್ ಇದೀವಿ ಇವತ್ತು ಒಪ್ಕೊಳ್ತೀವಿ. ಆದ್ರೆ ನಾವು ನಮ್ಮ ಕೆಲಸಕ್ಕೆ ಹೋರಾಟಗಳು ಮಾಡ್ತೀವಿ. ನಮ್ಮ ವೋಟ್ ಪರ್ಸೆಂಟೇಜ್ ಜಾಸ್ತಿ ಮಾಡಿ ಮುಂದಿನ ಎಲೆಕ್ಷನ್ಗೆ ಮತ್ತೆ ನಾವು ತಯಾರಾಗ್ತೀವಿ. ಅಂದ್ರೆ ಫಲಿತಾಂಶ ಬರೋ ಮೊದಲೇ ಇದೇ ಫಲಿತಾಂಶ ಅಂತ ಹೇಳಿ ಫಿಕ್ಸ್ ಆದ ಹಾಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ನಾಯಕರು. ಅದು ಸಲೀಂ ಅಹಮದ್ ಅವರು. ಸರ್ ಈಗ 2015ರಲ್ಲಿ ಆಮ್ ಆದ್ಮಿ ಪಕ್ಷ ನಾವು ಗೆಲ್ತೀವಿ. ರೈಟ್, ಹೇಳಿ ಸರ್. ಇನ್ನು ನಾವು ಸೀಟ್ ಜಾಸ್ತಿ ಬರ್ಬೋದು ಅಂತ ವಿಶ್ವಾಸ ವ್ಯಕ್ತಪಡ್ತೀನಿ. ಇನ್ನ ಕೌಂಟಿಂಗ್ ಆಗ್ತಾ ಇದೆ, ನೋಡೋಣ ಇನ್ನ ಸೀಟ್ ಎಷ್ಟು ಜಾಸ್ತಿ ಆಗ್ಬೋದು ಅಂತ ಇದೆ. ಇನ್ನ ಸೀಟ್ ಜಾಸ್ತಿ ಗೆಲ್ಬಹುದು ಅಂತ ಇದೆ. 2015ರಲ್ಲಿ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಆಮ್ ಆದ್ಮಿ ಪಕ್ಷವನ್ನ ಆಪ್ಕೊಂಡ್ರು ದೆಹಲಿ ಜನ. 2020ರಲ್ಲೂ ಕೂಡ ಅದೇ ಆಯ್ತು. ನಿಮಗೆ ಪರ್ಯಾಯವಾಗಿ ಬೆಳೆದಂತಹ ಪಕ್ಷ, ಜನ ಒಪ್ಕೊಂಡಂತಹ ಪಕ್ಷ ಆಮ್ ಆದ್ಮಿ ಪಕ್ಷ. ನಿಮ್ಮ ಮತದಾರರೇ ಆಮ್ ಆದ್ಮಿ ಪಕ್ಷಕ್ಕೆ ನೇರವಾಗಿ ಶಿಫ್ಟ್ ಆದ್ರು. ಸರ್ ಹೇಗೆ ಫೈಟ್ ಬ್ಯಾಕ್ ಮಾಡ್ತೀರಿ ಅಂತ ಹೇಳಿ ಕಳೆದ 2 ಚುನಾವಣೆಗಳಲ್ಲೂ ಸಾಧ್ಯ ಆಗಲಿಲ್ಲ, ಲೋಕಸಭಾ ಚುನಾವಣೆಯಲ್ಲೂ ಸಾಧ್ಯ ಆಗಲಿಲ್ಲ. ಹೇಗೆ ಅಂತ ಹೇಳಿ, ಯಾವ ಸ್ಟ್ರಾಟಜಿ ನಿಮ್ದು ಅಂತ ಹೇಳಿ? ಈಗ ನಾವು ಈ ಸಲ ನಮ್ಮ ಕ್ಯಾಂಡಿಡೇಟ್ಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ಎಲೆಕ್ಷನ್ ಮಾಡಿದ್ದಾರೆ. ನಾನು ಇವಾಗಲೇ ಹೇಳ್ದಂಗೆ ನಮ್ಮ ವೋಟ್ ಶೇರ್ ಈ ಸಲ ಜಾಸ್ತಿ ಮಾಡ್ಕೊಳ್ತೀವಿ. ಆಮೇಲೆ ಈಗ ಮತ್ತೆ ನಮ್ಮ NDMC ಎಲೆಕ್ಷನ್ಸ್ ಬರ್ತಾ ಇದೆ, ಅದರಲ್ಲಿ ಕೂಡ ನಾವು ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಇವತ್ತು ಏನು 10 ವರ್ಷ ಏನು ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಅಧಿಕಾರದಲ್ಲಿತ್ತು, ಅವರು ಫಸ್ಟ್ ಎಲೆಕ್ಷನ್ಸ್ ಅಲ್ಲಿ ಎಲ್ಲ ಗ್ಯಾರಂಟಿಗಳನ್ನ, ಫ್ರೀ ಕರೆಂಟು, ಫ್ರೀ ನೀರು ಅಂತೆಲ್ಲ ಹೇಳಿ ಆ ಎಲೆಕ್ಷನ್ ಗೆದ್ರು. ಹಾಗೆ ಅದನ್ನ ಫಸ್ಟ್ ಎಲೆಕ್ಷನ್ಸ್ ಅಲ್ಲಿ ನಮ್ಮ ಸಪೋರ್ಟ್ ತಗೊಂಡು ಅಧಿಕಾರಕ್ಕೆ ಬಂದ್ರು. ಯಾರು ಮತ್ತೆ ಅದನ್ನ ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು. ಫಸ್ಟ್ ಸಪೋರ್ಟ್ ಮಾಡಿದಕ್ಕೆ ಅಧಿಕಾರಕ್ಕೆ ಬಂದಿದ್ದು ಅವರು ಆಮ್ ಆದ್ಮಿ ಪಾರ್ಟಿ ಫಸ್ಟ್ ಎಲೆಕ್ಷನ್ಸ್ ಅಲ್ಲಿ. ನಾವು ಸುಮಾರು ಸೀಟ್ಗೆ ನಾವು ಸಪೋರ್ಟ್ ಮಾಡಿದ್ವಿ. ಆದ್ರೆ ಇವಾಗ ಜನ ಇವತ್ತು ಸರ್ಕಾರದ ಬಗ್ಗೆ ನೋಡಿದ್ದಾರೆ, ಯಾವ ರೀತಿಯಲ್ಲಿ
ಅವರ ಮಿಸ್ಯೂಸ್ ಮಾಡಿದ್ದಾರೆ, ಕರಪ್ಷನ್ ಮಾಡಿದ್ದಾರೆ, ಜೈಲ್ಗೆ ಹೋಗಿದ್ದಾರೆ, ಬೇಲಲ್ಲಿ ಆಚೆ ಬಂದಿದ್ದಾರೆ. ಅದಕ್ಕೆ ಜನ ಇವತ್ತು ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ನಾವು ನಮ್ಮ ಸಂಘಟನೆಯನ್ನು ಹೆಚ್ಚು ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳನ್ನು ಮಾಡ್ತೀವಿ. ನಾವು ಎಲೆಕ್ಷನ್ ಮಾಡಿದ ಸಲ ನಾವೇನು ಗೆಲ್ತೀವಿ ಅಂತಲ್ಲ, ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ವೋಟ್ಸ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಆಮೇಲೆ ಇನ್ನು ಸೀಟ್ ಜಾಸ್ತಿ ಬರುತ್ತೆ ಅಂತ ನಮಗೆ ವಿಶ್ವಾಸ ಇದೆ. ನಾವು ನಮ್ಮ ಹೋರಾಟಗಳನ್ನ ನಾವು ಮಾಡ್ತೀವಿ. ಅದೇ ರೀತಿ ಯಾವ ರೀತಿ ಇವತ್ತು ಬಿಜೆಪಿ ಇವತ್ತು ಅಧಿಕಾರಕ್ಕೆ ಬರೋ ಸೂಚನೆಗಳು ಏನು ಕಾಣ್ತಾ ಇದೆ, ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ 11 ವರ್ಷ ಆಗ್ತಾ ಇದೆ, ಸಂಪೂರ್ಣ ವಿಫಲ ಇದೆ. ಹೋದ ಎಲೆಕ್ಷನ್ಸ್ ಅಲ್ಲಿ ಬಿಜೆಪಿಯವರು ಹೇಳೋದು ನರೇಂದ್ರ ಮೋದಿ ಅಂತ ಅಬ್ಕಿ ಬಾರ್ 400 ಪಾರ್ ಅಂತ, ಏನಾಯ್ತು 400 ಪಾರ್ 230-240 ದಾಟಕ್ಕೆ ಸಾಧ್ಯ ಆಗಲಿಲ್ಲ. ಅದರಿಂದ ಅವರು ಕೇವಲ ಅದ್ರ ವಿರುದ್ಧ ಕೂಡ ನಾವು ಹೋರಾಟ ಮಾಡುವಂತ ಕೆಲಸ ನಾವು ಮುಂದಿನ ದಿನಗಳಲ್ಲಿ ನಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.